ಇವಾಗ ಒಂದು ಮ್ಯಾಟ್ರ್ ಆಗಿದೆ, ಪೆಟ್ರೋಲ್ 0 ತೋರಿಸ್ತಾ ಇದೆ, ಎಲ್ಲಿ ಗಾಡಿ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ. ಆಗ ಮನೆಗೆ ಬಂದು ತಿಂತೀನಿ ಅಂದಿದ್ರೆ ನಾನು ಮನೇಲಿ ಅನ್ನ ಸಾರು ಕೊಡ್ತಿದ್ದೆ. ಬಿರಿಯಾನಿ ಅಮ್ಮನ ಚಟ್ನಿ ಹಾಕೊಂಡು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ಏನು ಬೆಳಗ್ಗೆ ಬೇಗ ಅಲ್ಲ, ಇವಾಗ ಟೈಮ್ ಬಂದು 9:30. ಆ್ಯಕ್ಚುಲಿ ಇಷ್ಟೊತ್ತಿಗೆ ತಿಂಡಿ ಆಗಿರಬೇಕಿತ್ತು, ಲೇಟಾಗಿ ಎದ್ವಿ, ಹಾಗಾಗಿ ಲೇಟಾಗಿ ನಾನು ತಿಂಡಿನ ಮಾಡ್ತಾಯಿದ್ದೀನಿ, ಇನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ, ಇವತ್ತು ನಮ್ಮಮ್ಮ ನಮ್ಮ ಮನೆಗೆ ಬರ್ತಾಯಿದ್ದಾರೆ. ಸೊ ಬಸ್ಸಲ್ಲಿ ಬರ್ತಾಯಿದ್ದಾರೆ. ಸೊ ಅವ್ರನ್ನ ಪಿಕ್ ಮಾಡ್ಕೊಂಬರಕ್ಕೆ ನಾವು ಕೆಂಗೇರಿ ಬಸ್ ಸ್ಟಾಪಿಗೆ ಹೋಗಬೇಕು. ಸೊ ತಿಂದು ಅಡುಗೆ ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ. ಅವ್ರೇನಾದರೂ ಲೇಟಾಗಿ ಬರ್ತೀನಿ ಅನ್ನೋದಾದರೆ ಅಡುಗೆನೂ ಮಾಡಿಟ್ಟು ಹೋಗ್ತೀನಿ. ಅವ್ರು ಏನಾದರೂ ಬೇಗ ಬಂದರೆ ಅಲ್ಲಿಂದ ಬಂದೇ ಅಡುಗೆನ ಮಾಡ್ತೀನಿ. ನಮ್ಮಮ್ಮ ಒಳ್ಳೆ ಸಾಂಬಾರು ಮಾಡುತ್ತೆ. ಸೊ ಸಾಂಬಾರು ಅವ್ರ ಕೈಯಲ್ಲೇ ಮಾಡ್ಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಅವರು ಲೇಟ್ ಆಗುತ್ತೆ ಅಂದರೆ ನಾನೇ ಮಾಡಿಬಿಟ್ಟು ಹೋಗ್ತೀನಿ. ಸೊ ಇವಾಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಗ ಬೇಗ ಮಾಡೋಣ, ಆಲ್ರೆಡಿ ಲೇಟ್ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಲೇಟ್ ಆದರೂ ನನ್ನ ಗಂಡ ಮುಕ್ಕು ಕುಗಿತಾರೆ. ಸೊ ತಿಂಡಿ ಮಾಡಿಬಿಟ್ಟು ಸಿಗ್ತೀನಿ. ತರಕಾರಿ ಎಲ್ಲ ಕಟ್ ಮಾಡಿದ್ದಾಯಿತು. ಇವಾಗ ಸ್ಟವ್ನ ಇಗ್ನೋರ್ ಮಾಡಿ ಗೈಸ್, ಬಿಕಾಸ್ ನನಗೆ ಕ್ಲೀನ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಿಂಡಿಗೆ ವೆಜ್ ಪುಲಾವ್ ಮಾಡಿದ್ದೆ, ಅದನ್ನು ತಿಂದ್ಕೊಂಡು ಸ್ವಲ್ಪ ಬಟ್ಟೆಗಳು ಹಾಗೆ ಉಳ್ಕೊಂಡಿತ್ತು. ಸೊ ಅದನ್ನೆಲ್ಲ ಹೋಗಿ ತೊಳೆದು ಬಿಡೋಣ ಅವ್ರು ಬರೋಷ್ಟರಲ್ಲಿ ಅಂತ ಹೇಳಿ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಇವಾಗ ತೊಳೆದು ಅವ್ರು ಬರೋಷ್ಟರಲ್ಲಿ ಒಣಗಾಕ್ಬಿಟ್ರೆ ನಾವು ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಬರೋಷ್ಟರಲ್ಲಿ ಅಟ್ಲೀಸ್ಟ್ ಒಣಗಿರುತ್ತೆ ಅಂತ. ಇದೇ ಗ್ಯಾಪಲ್ಲಿ ನನ್ನ ಒಂದು ಪಾರ್ಸಲ್ ಬಂದಿತ್ತು. ಸೊ ಅದನ್ನು ಅನ್ಬಾಕ್ಸ್ ಮಾಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಮಾಯ್ಶ್ಚರೈಸರ್ ಆ್ಯಂಡ್ ಸಿರಮ್ನ ತರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಬ್ಯಾಗ್ ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿತ್ತು. ದಿಸ್ ಇಸ್ ಮೈ ಫೇವ್ರೆಟ್ ಬ್ರ್ಯಾಂಡ್ ಕಾಸ್ಮೆಟಿಕ್ಸ್, ನಾಟ್ ಕಾಸ್ಮೆಟಿಕ್ಸ್, ಏನಂತೇಳೋದಕ್ಕೆ, ಸ್ಕಿನ್ ಕೇರ್ ಪ್ರಾಡಕ್ಟ್. ತುಂಬ ದಿನಗಳ ನಂತರ ಇವೆಲ್ಲ ತರಿಸ್ಕೊಂಡು ಆಟ ಆಡ್ತಾಯಿದ್ದೀನಿ. ನೋಡೋಣ. ದಿಸ್ ಇಸ್ ಸಿರಮ್. ಐ ಡೋಂಟ್ ನೋ ಹೇಗೆ ವರ್ಕ್ ಆಗುತ್ತಂತ. ಇದ್ರದ್ದೇ ಬೇರೆದು ಯೂಸ್ ಮಾಡಿದ್ದೀನಿ, ಇದು ಬಂದು ಹೊಸದು. ಓಕೆ, ನೆಕ್ಸ್ಟ್ ಒನ್ ಈಸ್ ಕ್ರೀಮ್, ಮಾಯ್ಶ್ಚರೈಸರ್ ಕ್ರೀಮ್. ಒಂದೂವರೆ ವರ್ಷದ ನಂತರ ಮಾಯ್ಶ್ಚರೈಸರ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ನನ್ನ ಸ್ಕಿನ್ನಿಗೆ ಹೇಗೆ ವರ್ಕ್ ಆಗುತ್ತೆ ಅಂತ. ನೋಡಿರಿ ಎಷ್ಟು ಚೆನ್ನಾಗಿ ಕೊಟ್ಟವ್ರೆ ಪ್ಯಾಕೇಜು. ಸಂಜನಾ ನೋಡಿ, ದಿಸ್ ಇಸ್ ಕ್ರೀಮ್. ಒಂದು ಏನಂತಾರೆ, ಕ್ರೀಮ್ ತೆಗಿಯೋಕ್ಕೆ ಒಂದು ಸ್ಪೂನ್ ಥರ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಕ್ರೀಮ್. ಶೇಕ್ ಆಗ್ತಾಯಿದೆ. ವಾವ್, ಸ್ಮೆಲ್ ಏನು ಅಂಥದ್ದೇನು ಸ್ಟ್ರಾಂಗು ಇಲ್ಲ, ಸ್ಮೆಲ್ಲೇ ಇಲ್ಲ ಆ್ಯಕ್ಚುಲಿ. ನೋಡೋಣ, ಮುಖ ತೊಳ್ಕೊಂಡು ಹಚ್ಚಿ ಟ್ರೈ ಮಾಡ್ತೀನಿ. ಎಲ್ಲರೂ ಕೇಳ್ತಾ ಇದ್ರಲ್ಲ, ನೀವೇನು ಸ್ಕಿನ್ ಕೇರ್ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ. ಇವೇ ನೋಡ್ಕೊಳ್ಳಿ. ಬೇಕು ಅಂದರೆ ಒಂದು ಲಾಂಗ್ ವಿಡಿಯೋ ಮಾಡಿ ಹಾಕ್ತೀನಿ, ಕಮೆಂಟ್ ಮಾಡಿ. ಅಮ್ಮನ ಚಟ್ನಿ ಹಾಕೊಂಡು ನಿನ್ನ ದೊಗ್ಲಸಿದ್ದಿ. ಚಿಕನ್ ಸಾರು ಮತ್ತು ಕಬಾಬ್ ಮಾಡಿ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಬರೋದು ಲೇಟ್ ಆಗ್ತಾಯಿದೆ. ಎಕ್ಸ್ಪ್ರೆಸ್ ಬಸ್ಸಿಗೆ ಬನ್ನಿ ಅಂತಂದರೆ ಶಟಲ್ ಬಸ್ಸಿಗೆ ಬರ್ತಾ ಇದ್ದಾರೆ. ಸೊ ಅದು ಯೂಶ್ವಲಿ ಲೇಟ್, ಎಲ್ಲ ಕಡೆ ಸ್ಟಾಪ್ ಕೊಟ್ಕೊಂಡು ಬರೋದು ಲೇಟ್ ಆಗುತ್ತೆ. ಸೊ ಅವ್ರು ಬರೋಷ್ಟರಲ್ಲಿ ಅಡುಗೆ ಮಾಡಿಕೊಂಡು ತಿನ್ಕೊಂಡು ಹೋಗೋಣ ಅಂತಲೇ ಡಿಸೈಡ್ ಆಗಿದ್ದೀನಿ. ಸೊ ಇವಾಗ ಚಿಕನ್ ಸಾರು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ. ಇದು ನಮ್ಮಮ್ಮ ಹೇಳ್ಕೊಟ್ರೋ ಸಾಂಬಾರೇ, ಬಟ್ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ನಮ್ಮಮ್ಮ ಮಾಡೋ ಥರ ಬರೋದೇ ಇಲ್ಲ. ಐ ಡೋಂಟ್ ನೋ ವೈ. ಆ್ಯಂಡ್ ನಾನು ಸಾಂಬಾರು ಮಾಡೋದು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತೆ, ನಮ್ಮಮ್ಮ ಮಾಡೋದು ಸ್ವಲ್ಪ ತೆಳು ಇರುತ್ತೆ. ನಮ್ಮ ಮನೇಲಿ ಯಾವುದೇ ಸಾಂಬಾರು ಮಾಡೋಕ್ಕೆ ಹೋದರೂ ನಾನು ಸ್ವಲ್ಪ ಗಟ್ಟಿನೇ ಬಂದುಬಿಡುತ್ತೆ, ಏನಕ್ಕಂತ ನನಗೂ ಗೊತ್ತಿಲ್ಲ. ಅವ್ರು ಹಾಕೋ ಅಷ್ಟು ನೀರು ಹಾಕ್ತೀನಿ, ಅವ್ರು ಹಾಕೋದೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀನಿ. ಆದ್ರೂ ಏನೋ ಸ್ವಲ್ಪ ಟೇಸ್ಟ್ ವೈಸ್ ಚೇಂಜ್ ಇದೆ.
ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ಏನೋ ಸೌಂಡ್ ಆಯ್ತಲ್ಲಿ. ಇಷ್ಟು ಸಾಕು ಅನ್ಕೊತೀನಿ. ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ಹಾಕೊಬೇಕು. ಚಕ್ಕೆ ಲವಂಗ ಒಂದೇ ಒಂಚೂರು ಗಸಗಸೆ ಹಾಕ್ತಾಯಿದ್ದೀನಿ, ಇದರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅಂತ. ನಾನು ಮೈಕ್ ತೊಗೊಂಡಿದ್ದ ರೀಸನ್ ಬಂದು ಇಲ್ಲಿ ತುಂಬ ಸೈಲೆಂಟ್ ಇರುತ್ತೆ ಮನೆ. ಸೊ ಆಚೆ ಕಡೆ ವೆಹಿಕಲ್ಸ್ ಎಲ್ಲ ಓಡಾಡೋದು ತುಂಬ ಜೋರಾಗಿ ಕೇಳಿಸುತ್ತೆ. ನಾನು ಏನೇ ವೀಡಿಯೋ ಮಾಡಬೇಕಾದ್ರೂ ನನ್ನ ವಾಯ್ಸೇ ರೆಕಾರ್ಡ್ ಆಗಿರಲ್ಲ. ನನ್ನ ವಾಯ್ಸ್ಗಿನ್ನ ಜಾಸ್ತಿ ಆಚೆ ಕಡೆ ಓಡಾಡೋ ವೆಹಿಕಲ್ಸ್ ಸೌಂಡೇ ಜಾಸ್ತಿ ಆಗಿರುತ್ತೆ. ಲೈಟ್ ಸರಿಗೆ ಬೀಳ್ತೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಸೊ ಮೈಕ್ ತೊಗೊಳ್ಳೋ ಥರ ಆಯಿತು. ಏನಾದರೂ ಮರ್ತಿದ್ದೀನ? ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಐ ಥಿಂಕ್ ಇಷ್ಟೇ ಅನಿಸುತ್ತೆ. ಮರ್ತೋಗ್ಬಿಟ್ಟಿದ್ದೀನಿ. 1 ವರ್ಷ ಮನೇಲಿದ್ದು ಇವಾಗ ಅಡುಗೆಗಳು ಅಷ್ಟಾಗಿ ನನಗೆ ನೆನಪಿಲ್ಲ. ಏನಾದರೂ ಗೊತ್ತಿಲ್ಲ ಅಂದರೆ ನಮ್ಮಮ್ಮಂಗೆ ಕಾಲ್ ಮಾಡ್ತೀನಿ. ಏನಾದರೂ ಹೊಸ್ದಾಗಿ ಟ್ರೈ ಮಾಡ್ತೀನಿ ಅಂತಂದರೆ ಯೂಟ್ಯೂಬ್ ನೋಡ್ತೀನಿ. ಆ್ಯಂಡ್ ಅಡುಗೆ ಅಂತೂ ಚೆನ್ನಾಗಿ ಮಾಡ್ತೀನಿ. ಬಿಕಾಸ್ ನನ್ನ ಗಂಡ ಹೇಳ್ತಾ ಇರ್ತಾರೆ ಅಡುಗೆ ಚೆನ್ನಾಗಿ ಮಾಡ್ತೀಯ ಅಂತ, ಹಾಗಾಗಿ ಹೇಳ್ತಾಯಿದ್ದೀನಿ ಅಷ್ಟೇ. ಇದನ್ನು ರುಬ್ಕೊಂಬರ್ತೀನಿ. ರುಬ್ಕೊಂಡಿದ್ದಾಯಿತು. ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡ್ಕೊತೀನಿ. ಇದು ಇವಾಗ ಸ್ವಲ್ಪ ಕಾಯಿ, ಸ್ವಲ್ಪ ಟೊಮ್ಯಾಟೊ, ಒಂದು ಸ್ವಲ್ಪ ಕಡಲೆ, ಹುರ್ಗಡಲೆ ಹಾಕಿ ಶಿಟ್ ಟೇಸ್ಟ್ ಚೆನ್ನಾಗಿರಲಿ ಅಂತ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತೆ. ಸಖತ್ತು ಸ್ಟ್ರಾಂಗ್ ಇದೆ, ಘಾಟು. ಆ್ಯಂಡ್ ಈರುಳ್ಳಿನೂ ಸ್ವಲ್ಪ ಘಾಟು, ಖಾರ ಈರುಳ್ಳಿ. ಓ ಮೈ ಗಾಡ್, ಮಾತಾಡೋಕ್ಕೆ ಆಗ್ತಾಯಿಲ್ಲ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು, ಟೊಮೆಟೊ ಹಾಕ್ಕೊಂಡು ಅದೊಂದು ಮಸಾಲೆ ರೆಡಿ ಮಾಡ್ಕೊಬೇಕು. ಇದು ರೆಡಿ ಆಯಿತು. ಇದನ್ನು ಮಾಡಿಕೊಂಡು ಸಾಂಬಾರು ರೆಡಿ ಮಾಡ್ತೀನಿ. ಚಿಕನ್ ತರಿಸಿಟ್ಟಿದ್ದೀನಿ, ವಾಶ್ ಮಾಡಿಲ್ಲ. ವಾಶ್ ಮಾಡಿಕೊಂಡು ಟೈಮ್ ಈಗ ಐ ಥಿಂಕ್ 3 o'clock ಅನಿಸುತ್ತೆ. ನಾನು ಇನ್ನೂ ಊಟ ಮಾಡಿಲ್ಲ, ಬಿಕಾಸ್ ನಂಗೆ ಹೊಟ್ಟೆ ಹಸಿತಾ ಇಲ್ಲ. ಬೇಸಿಗೆ ಅನಿಸುತ್ತೆ, ಅದಕ್ಕೆ ಹೊಟ್ಟೆ ಹಸಿ ಅಲ್ವೋ ಏನೋ, ಐ ಡೋಂಟ್ ನೋ. ಬಟ್ ತುಂಬ ದಿನದಿಂದ ನಂಗೆ ಮಧ್ಯಾಹ್ನ ಟೈಮ್ ಹೊಟ್ಟೆನೇ ಹಸಿಯಲ್ಲ. ಯೂಶ್ವಲಿ ನಾನು ಬೆಳಗ್ಗೆ 2 ಎಗ್ ತಿಂತೀನಿ, ಇವತ್ತು ಅದನ್ನು ತಿಂದಿಲ್ಲ, ಆದರೂ ಹೊಟ್ಟೆ ಸಿಗಲ್ಲ. ಇವರಿಬ್ಬರು ಎಲ್ಲಿ ಮಾಯ ಆದರೂ ಗೊತ್ತಿಲ್ಲಲ್ಲ. ಅಮ್ಮೋ, ಸಂಜು, ಸೌಂಡ್ ಮಾತ್ರ ಬರ್ತದೆ, ಮುಖಗಳು ಕಾಣಿಸ್ತಾ ಇಲ್ಲಲ್ಲ. ಎಲ್ಲೋದ್ರಿ ಇಬ್ರು? ಹಾಯ್ ಅಮ್ಮಕುಟಿ, ಎಲ್ಲೋಗಿದ್ರಿ? ಪಾಪು ಎಲ್ಲ ಓಡ್ತಾವಳೆ, ಓಡೋಗೋ ಸೌಂಡ್ ಕೇಳಿಸ್ತದೆ. ಬಾ ಇಲ್ಲಿ ಅಮ್ಮುಕುಟಿ. ಅಮ್ಮುಕುಟಿ ಎಲ್ಲಿದೆ? ಅಮ್ಮುಕುಟಿ ಎಲ್ಲಿದೆ? ಬಂತು 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 ಬಂತು. ಏನು ಏನು ಕಿತ್ಕೊಂಬಂದೆ? ಏನದು? ಓ ಬಾ, ಎಲ್ಲ ಕಿತ್ಕೊಂಬಂದಿದ್ಯಾ? ಬಾ. ಯಾರು ಕಿತ್ಕೊಟ್ಟಿದ್ದಮ್ಮ? ಕೊಡು, ನಂದು ನಂದು ಕೊಡು, ನಂದು ಕೊಡು. ಹಂಗೆ ಕೊಡೋಕೆ ಬರ್ತಿದ್ದಾಳೆ. ಏನೋ ಪೌಡರ್ ಥರದ ಎಲೆ ಹಿಂದ್ಗಡೆ. ಕೊಡ್ತೀಯಾ? ನಂಗೆ ಕೊಡ್ತೀಯಾ? ಯಾರು ಕಿತ್ಕೊಟ್ಟಿದ್ದು? ಬೇಡ, ಅದು ನಂಗೆ ಕೊಡ್ತೀಯಾ? ನಂಗೆ ಕೊಡ್ತೀಯಮ್ಮ? ಯಾರು ಕಿತ್ಕೊಟ್ಟಿದ್ದು? ಐ ಲವ್ ಯು ಅಮ್ಮ, ಐ ಲವ್ ಯು, ಐ ಲವ್ ಯು. ಅದೇನೋ ಪೇಚ್ತವಳೆ. ಬಿ 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 ಬಿ. ಇಷ್ಟು ಕಾಯಿ ಸಾಕಾ ಸಾಂಬಾರಿಗೆ? ಜಾಸ್ತಿ ಮಾಡ್ಬೇಕನ್ಸುತ್ತೆ. 2 ಟೈಮ್ಸಿಗೆ ಮಾಡ್ತೀನಪ್ಪ, ಮತ್ತೆ ಸಾಂಬಾರು ಮಾಡೋಕ್ಕಾಗಲ್ಲ. ಹೇ ನಾಳೆಗಲ್ಲ. ಓ ನಿಮ್ದು ಆಯ್ತಲ್ವ ಊಟ? ನಾನು ನಿಮ್ಮನ್ನ ಓ ನನ್ನ ಫ್ರಿಜ್ ಹಾಳು ಮಾಡ್ತಾವ್ರೆ.
ನೋಡ್ಕೊಳ್ರಿ, ಬಾಯಿಗೆ ಹಾಕೊಂಬಿಟ್ಟಳು ಎಲೆ. ಬಿಸಾಕಾಯ್ತಾ? ಎಲ್ಲಿ ಬಿಸಾಕಿದ್ಲು? ಅಯ್ಯ, ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತೆಂಗಿನಕಾಯಿ ಗಟ್ಟಿ ಆಗೋಗುತ್ತೆ. ಆವಾಗಲೇ ಆಚೆ ತೆಗ್ದಿಟ್ನಪ್ಪ, ಆದರೂ ಗೊತ್ತಿಲ್ಲ, ನಾನು ಇನ್ನೂ ನೋಡಿಲ್ಲ. ಇವಾಗ ಇದು ಮಸಾಲೆ ರುಬ್ಬಿಟ್ಕೊಂಡ್ಬಿಟ್ಟು ಆಮೇಲೆ ತೊಳೆಯೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಮ್ಮ ಟೊಮೊಟೊ ಜಾಸ್ತಿ ಹಾಕಲ್ಲಪ್ಪ ಸಾಂಬಾರುಗಳಿಗೆ, ನಾನು ಒಂದೇ ಒಂದು ಹಾಕ್ತೀನಿ ನೋಡೋಣ. ಹುಳಿ ಟೊಮೊಟೊ ಅಲ್ಲ ಇದು, ಜಾಮೂನ್ ಟೊಮೊಟೊ. ಹುಳಿ ಟೊಮೊಟೊ ತೊಗೊಂಬನ್ನಿ ಅಂತಂದರೆ ಜಾಮೂನ್ ಟೊಮೊಟೊ ತಂದಿದ್ದಾರೆ. ಕಡಲೆ ಎಲ್ಲಿಟ್ಟಿದ್ದೀನಪ್ಪ? ಏನೋ ಖುಷಿ ಅವಳೆ ಅಕ್ಕ, ಖುಷಿಯಾಗವಳೆ. ಉರಿಗಡ್ಲೆ ಎಲ್ಲಿಟ್ಟಿದ್ದೀನಿ? ಓಕೆ, ಕಾಯಿ. ಹಾಂ, ಎಲ್ಲಿ ಬಂದವ್ರೆ? ರಾಮನಗರ ಬಿಟ್ಟು ಅವಾಗಲೇ ಹೇಳಿದ್ರು, ಒಂದು 2:45 ಮಾಡಿದಾಗ. ಇವಾಗ ಎಲ್ಲಿದ್ದಾರೋ ಗೊತ್ತಿಲ್ಲ, ಕೇಳಬೇಕು. ನೀರು ಜಾಸ್ತಿ ಇಲ್ಲ, ಬಂದ ತಕ್ಷಣ ಕಾಲ್ ಮಾಡೋಕ್ಕೆ ಹೇಳಿದ್ದೀನಿ ನಾನು. ಆಮೇಲೆ ಮೆಟ್ರೋನು ಗೊತ್ತಾಗದೆ ಎಲ್ಲೆಲ್ಲ ಹತ್ಬಿಟ್ರೆ ಅಂತ. ಅವನು ಏನೋ ಗೊತ್ತು ಅಂತ ಹೇಳಿದಾನ ಮನು, ನೋಡೋಣ. ಹಾಂ, ಏನು ಬೇಕಂದ? ಈ ವಿಡಿಯೋ ಮಾಡ್ಬೇಕಾದ್ರೆ ಏನು ಮಾಡಲ್ಲ ಅದು, ಏನು ಮಾಡದಿರುವಾಗ ಎಲ್ಲ ಮಾಡುತ್ತೆ. ಅದು ಬೇಕಾ ನಿಂಗೆ? ತಗೋ ಬನಾನ ತಿನ್ನು. ಇವಾಗ ಪಿಕ್ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಬಿರಿಯಾನಿ ಕೇಳಿದ್ದ, ಸೊ ಅವನಿಗೆ ಪಾರ್ಸಲ್ ತೊಗೊಂಡು ವಾಟರ್ ತೊಗೊಂಡು ಹೋಗ್ತಾ ಇದ್ದೀನಿ. ಕಳ್ಳ ಮರಿ, ಕಳ್ಳ ಮರಿ. ಟೈಮ್ ಎಷ್ಟೀಗ? 4:56. ನೋ ಅಮ್ಮಂದದು, ಪ್ಲೀಸ್ ಡೋಂಟ್ ಟಚ್. ನೋ 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 ಅಲ್ಲಿ ಡ್ಯಾಡಿ ನೋಡು ಕಾರ್ ಓಡಿಸ್ತದೆ. ನೋ ಅಮ್ಮ, ಎಲ್ಲಿ ಹೋಗ್ತಾ ಇದ್ದೀವಿ? ಅಮ್ಮಮ್ಮನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಮಾಮ ಬರ್ತಾ ಇದೆ. ಮೈಕ್ ಅದು ಚೆನ್ನಾಗಿದೆಯಾ? ಶೆಕೆ ಆಗ್ತಾಯಿದಲ್ಲ ಕಾರೊಳಗೆ ಕೂತ್ರು. 22 ಇದೆ ಅಲ್ಲಿ. ಅಮ್ಮಮ್ಮ ಮಾಮ ಐತೆ ನೋಡಲ್ಲಿ. ತಾತ ಅಲ್ಲ, ಅಮ್ಮಮ್ಮ ಮಾಮ. ಟ್ಯಾತೆ ಟ್ಯಾತೆ ಅಂತೆ. ಎಲ್ಲವ್ರೆ ಮುಂದೆ ನಡೀರಿ. ಎಲ್ಲವ್ರಪ್ಪ ಇವರು? ಅಲ್ಲಿ ಅಮ್ಮಮ್ಮ ಬರ್ತೈತೆ. ಅಮ್ಮಮ್ಮ ಹೋಗೋಣ? ಹಿಡ್ಕೊಂತಿರೋಣ, ಇಳಿಯೋಕ್ಕಾಗಲ್ಲ ಫೋನ್ ಹಿಡ್ಕೊಂಡು. ಅದಕ್ಕೆ ಆಚೆ ನೋಡೋಕೆ ಕಡಿ. ಇಲ್ಲಿ ಅಮ್ಮಮ್ಮ ಅಮ್ಮಮ್ಮ ಓಯ್ ಬರ್ತಾಳ ಆಚೆ. ಅಲ್ಲೋಡು ಕುಣಿತಿರೋದು. ಅವಳು ಸ್ಮೈಲ್ ನೋಡು. ಏನು ಖುಷಿ ಅಮ್ಮ ನಿಂಗೆ. ಅಯ್ಯೋ, ಅವನ ಜೊತೆ ಹೆಂಗ್ ಓಡ್ತಾಳು ನೋಡು, ಎಷ್ಟು ಖುಷಿ. ನಗು ನೋಡು, ನಗು. ಅಲ್ಲಿ ಊಟ ಆಯ್ತಾ ಒಂದು? ಕೂತ್ಕೋ. ಕುಣಿಯೋದು ನೋಡು, ಕುಣಿಯೋದು ನೋಡಿದ ತಕ್ಷಣ ಅಮ್ಮಮ್ಮ ಅಂದ ತಕ್ಷಣ ನೋಡ್ಕೊಂಬಿಟ್ಲು ಕಿಟಕಿಲಿ. ನೋಡ್ಕೊಂಬಿಟ್ಟು ಅವ್ರ ಡ್ಯಾಡಿನ ಬಿಟ್ಬಿಟ್ಟು ಬರ್ತಾವಳೆ. ಅಮ್ಮ ಯಾರದು? ಅಮ್ಮ ಮಾಮ ಇಲ್ಲಿ. ಏನ್ ಖುಷಿ ಆಗ್ಬಿಟ್ಲು ಅಕ್ಕ. ಸಂಜು ಈಗ ಉಲ್ಟಾ ಹೊಡೆದಿರೋದು.
ಮದುವೆಗೆ ನಾನು ಹಂಗೆ ಬರ್ತೀನಿ. ನಾಳೆ ನನ್ನ ಫ್ರೆಂಡ್ ಮದುವೆ ಇದೆ. ಹಂಗೆ ಬರೋಕ್ಕಾಗಲ್ಲ, 6 hours ಅಲ್ಲಿಂದ. ಮತ್ತೇನ್ರಿ ಕತೆ? ನಾನು ಮದುವೆಗೆ ಹೋಗ್ಬಿಟ್ಟು ಆಮೇಲೆ ಯಾವಾಗಾದ್ರು ಅಂದರೆ ಹೇಳ್ಬೇಕು ನಂಗೆ ಕರೆಕ್ಟಾಗಿ. ಕಾಗೆ ಹಾರಿಸ್ಬಿಟ್ರೆ ಬರ್ತೀನಿ ಅಂದ್ಬಿಟ್ಟು ನಾವು ಶೆಕೆಯಲ್ಲಿ ಬಿಟ್ಕೊಂಡು ಒದಾಡೋದು. ಇವಾಗ ಒಂದು ಮ್ಯಾಟ್ರ್ ಆಗಿದೆ, ಪೆಟ್ರೋಲ್ 0 ತೋರಿಸ್ತಾ ಇದೆ. ಎಲ್ಲಿ ಗಾಡಿ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಇದೆ ಎಕ್ಸ್ಪೀರಿಯನ್ಸ್. ಇಲ್ಲೂ ಈ ಕಾರಲ್ಲೂ ಮಾಡ್ಬಿಡೋಣ. ನಮ್ಮ ಕಾರಲ್ಲಿ, ನಮ್ದು ಹಳೆ ಕಾರಲ್ಲಿ ತುಂಬ ಹಿಂದೆ ನಾನು ನಮ್ಮ ಅಕ್ಕ ಇದ್ಲು ಆವಾಗ. ಮಮ್ಮಿ ಪೆಟ್ರೋಲ್ ಬಂಕ್ ತನಕ ತಳ್ಸಿತಲ್ಲ ಅಪ್ಪ. ಪೆಟ್ರೋಲ್ ಬಂಕ್ ಬಂದಿದ್ದೀವಿ, ಖಾಲಿ ಆಗಿಲ್ಲ, 0 ಅಂತೂ ತೋರಿಸ್ತಾ ಇದೆ. ದಾದಾ ದಾದಾ ಡ್ಯಾಡಿ ಅಲ್ಲ, ಚೆನ್ನಾಗೆ ಅಂತಾಳೆ. ದಾದಿ ದಾದಿ ಅಂತ. ನಮ್ಮ ಡ್ಯಾಡಿ ಆಗಲೇ ವಿಡಿಯೋ ಕಾಲ್. ಏನೋ ತಿನ್ನಕ್ಕೆ ತಿಂದ್ಲು ಕಳ್ಳಿ. ತಡಿ ತೆಗಿಬೇಕೀಗ. ಆಗ ಮನೆಗೆ ಬಂದು ತಿಂತೀನಿ ಅಂದಿದ್ರೆ ನಾನು ಮನೇಲಿ ಅನ್ನ ಸಾರು ಕೊಡ್ತಿದ್ದೆ. ಬಿರಿಯಾನಿ ಬೇಕಂತ ಹೋಟೆಲಿಂದ ಎಂಪೈರಿಂದ ಬಿರಿಯಾನಿ ತರಿಸಿ ಈಗ ಬಿರಿಯಾನಿ ಕೊಡ್ತಾ ಇದ್ದೀನಿ. ಲೆಗ್ ಪೀಸ್ ತರಿಸಿದ್ದೆ ಅವನಿಗೆ ಅಂತಾನೆ. ಅವ್ನು ಮನೆಗೆ ಬಂದು ತಿನ್ನೋದಾಗಿದ್ರೆ ಪಕ್ಕ ನಾನು ತರಿಸ್ತಾ ಇರಲಿಲ್ಲ. ಯಾವ ಒಂದು ನಿಮಿಷ ಇರು. ನಾನು ಆಚೆನೆ ಪಾಪ ಅಲ್ಲೇ ಮೆಟ್ರೋ ಹತ್ರನೇ ತಿನ್ಕೊಂಡು ಹೋಗ್ತಾನೆ ಅಂದ್ಬಿಟ್ಟು ಇದಿಷ್ಟು ತರಿಸ್ದೆ. ನಮ್ಮ ಮಾಮಿಜಿ ನೋಡಿ ಬ್ಯಾಗ್ ಒಳಗೆಲ್ಲ ಕೈ ಹಾಕೊಂಡು ಏನೋ ಮಾಡ್ತಾವಳೆ. ಹೇಗಾಯ್ತು ಸಾರು ಹೆಂಗೈತೆ ಅಂತ ನೀನು ಹೇಳು. ಚೆನ್ನಾಗಿಲ್ವಾ? ಎಂತ ಲೋಫರ್ ನನ್ನ ಮಗ ಇರ್ಬೇಕು ನೀನು. ತಗೊಂಡು ತಿಂದ್ಬಿಟ್ಟು ಚೆನ್ನಾಗಿಲ್ಲ ಅಂತಾನೆ. ಗಟ್ಟಿನೇ ನಾವು ಮಾಡ್ಕೊಂಡು ತಿನ್ನೋದು. ಊಟ ಎಲ್ಲ ಆಯಿತು. ಇವಾಗ ನಾವು ಮಿಲ್ಕ್ ತರಕ್ಕೆ ಹೋಗ್ತಾಯಿದ್ದೀವಿ, ಟೀ ಮಾಡೋಣ ಅಂತ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ನಂದಿನಿ ಮಿಲ್ಕ್ ಪಾರ್ಲರ್ ಇದೆ. ಸೊ ಅಲ್ಲಿ ಮಿಲ್ಕ್ ತಗೊಂಡು ಟೀ ಮಾಡ್ಕೊಂಡು ಕುತ್ಕೊಂಡು ಮತ್ತೆ ಆಚೆ ಹೋಗೋದಿದೆ. ಇದ್ದೀನಿ, ಅವರೆಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಮಾಡಿ ಕುಡಿದು ನಾನು ಸ್ವಲ್ಪ ಐಬ್ರೋ ಮಾಡಿಸ್ಕೊಬೇಕು. ಸೊ ಒಂದು ಸ್ಪೆಷಲ್ ಡೇ ಇದೆ. ಸೊ ಐಬ್ರೋ ಮಾಡಿಸ್ಕೊಳಕ್ಕೆ ಹೋಗಬೇಕು. ಟೀ ಕುಡ್ಕೊಂಡು ಐಬ್ರೋ ಮಾಡಿಸ್ಕೊಳ್ಳೋಕ್ಕೆ ಕಮ್ಮನಳ್ಳಿಗೆ ಹೋಗ್ತೀನಿ. ಟೀ ಮಾಡಾಯಿತು. ಇವಾಗ ಎಲ್ಲರಿಗೂ ಟೀ ಕೊಡೋಣ. ನನ್ನ ತಮ್ಮ ಟೀ 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 ಅಂತ ಇರ್ತಾನೆ. ನನಗೆ ಟೀ ಅಂದರೆ ತುಂಬ ಇಷ್ಟ. ಹೆಂಗೆ ಅಂದರೆ ಮನುಷ್ಯ ಒಂದೊಂದ್ಸಲ ಟೀ ಕುಡಿಬೇಕಂದ್ರೆ 10 ಗಂಟೆ 11 ಗಂಟೆ ರಾತ್ರಿ, ಕೆಲವು ಸಲ ಮಧ್ಯರಾತ್ರಿ ಎಲ್ಲ ಟೀ ಮಾಡ್ಕೊಂಡು ಕುಡ್ದಿದ್ದಾನೆ ಪುಣ್ಯಾತ್ಮ. ಅಂಥ ಟೀ ಹುಚ್ಚ ಅವನು. ಸೊ ಅವನಿಗೆ ಟೀ ಕೊಟ್ಬಿಡೋಣ ಈಗ. ಸಿಕ್ಕಾಪಟ್ಟೆ ಬಿಸಿ ಇದೆ. ಈ ಶೆಕೆಯಲ್ಲಿ ಹೆಂಗೆ ಟೀ ಕುಡಿತಾರೋ ನಂಗಂತೂ ಗೊತ್ತಿಲ್ಲಪ್ಪ, ನಾನಂತೂ ಕುಡಿಯಲ್ಲ. ಅವಳನ್ನ ಈ ಕಡೆ ಕಳಿಸಿ ತಗೋ ಇದಳ ಮೇಲೆ. ಅವಳು ಇಟ್ಕೊಂಡು ನೀನು ಕೆಳಗಡೆ ಇಡೋಕ್ಕಾಗುತ್ತ ಟೀನ? ಚೆಲ್ ಬಿಡ್ತಾಳ ಅಷ್ಟೇ, ಹುಷಾರು. ಜಾಸ್ತಿ ಟೀ ಮಾಡಿಬಿಟ್ಟಿದ್ದೀನಿ. ಇನ್ನೂ ಒಂದಿಬ್ಬರು ಕುಡಿಬೋದು ಅಷ್ಟೊಂದು. ತುಂಬ ದಿನ ಆಯ್ತಲ್ಲ ಟೀ ಮಾಡಿ. ಎಷ್ಟು ಕ್ವಾಂಟಿಟಿ ಮಾಡ್ಬೇಕನ್ನೋದು ಮರ್ತೋಗಿದೆ. ಆ್ಯಂಡ್ ನಮ್ಮನೇಲಿ ಪುಟ್ಟು ಲೋಟ ಇಷ್ಟು. ಸೊ ಜಾಸ್ತಿ ಟೀ ಮಾಡಿದ್ದೀನಿ. ಇನ್ನೂ ಒಂದಿಬ್ಬರು ಕುಡಿಬೋದು ಅಷ್ಟು ಟೀ ಮಾಡಿಬಿಟ್ಟಿದ್ದೀನಿ. ಎದಳಿ ಮೇಲೆ ಅದು ಇದು ಲೋಟಗಳು ಸಿಗುತ್ತಲ್ವಾ. ಆ್ಯಂಡ್ ಗೊತ್ತಾಗಿಲ್ಲ, ತುಂಬ ದಿನ ಆದ್ಮೇಲೆ ಮಾಡಿದ್ನಲ್ಲ ಅದಕ್ಕೆ. ನಿಮಗೆ ಮೇಡಮ್ ನೀವೆಷ್ಟು ಇರ್ತೀರಾ? ಹಾಂ ಅವಳು ಇದೇ ದೇವಸ್ಥಾನ ಅಲ್ಲ ಹೇಳಿ ನೀವು? ಏನೋ ಶಾರದಾಂಬೆನಾ ಅಂತ ನನಗೆ ಒಂದ್ಸಲ ಓದಿರೋ ವಿಡಿಯೋ ಮಾಡ್ಕೊಳ್ಳೋಕ್ಕೆ.
ನಮ್ಮ ಕಾರ್ ಲೈಟು ಚೆನ್ನಾಗಿದೆ. ಈಗ 8 ಗಂಟೆನ ಟೈಮು. 8 ಗಂಟೆ ಕರೆಕ್ಟಾಗಿ. ಅದು ಮುಗಿಯೋಷ್ಟರಲ್ಲಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಬಂದು ಅಲ್ಲ ಬರೋಕ್ಕೆ, ಹೋಗಿ ಬರೋಕ್ಕೆ ಈಗ 1/4 ಗಂಟೆ ಬೇಕಲ್ವಾ ನಾವು ಹೋಗೋಕ್ಕೆ. ಅದು ಮುಗಿಯೋಕೆ ಅರ್ಧ ಗಂಟೆ, ಮತ್ತೆ 1/4 ಗಂಟೆ. ಸೊ ಟೈಮ್ ಆಗುತ್ತೆ. ವಾ, ಇಲ್ಲಿಂದನೇ ಟ್ರಾಫಿಕಾ? ಇವತ್ತು ಯಾವಾರ? ವೆನ್ಸ್ಡೇ ಆದ್ರೆ ಎಷ್ಟೊಂದು ಜನ ಇದ್ದಾರೆ. ಕಮ್ಮನಹಳ್ಳಿ ಫುಲ್ ಬ್ಯುಸಿ. ಓ, ಇಲ್ಲಿ ಫ್ರೀ ಇದೆಯಲ್ಲ. ದೇವ್ರೆ, ಎಲ್ಲರೂ ಪಾರ್ಕಿಂಗ್ ಸಿಕ್ಬಿಡ್ಲಪ್ಪ. ನೋ ಪಾರ್ಕಿಂಗ್ ಪಕ್ಕನೇ ಜನ ಪಾರ್ಕಿಂಗ್ ಮಾಡೋಗ್ತಾರೆ. ಹಾಕಿ. ದಿಸ್ ಇಸ್ ನಾಟ್ ರೈಟ್ ವೇ ಸರ್. ಯಾಕೆ ಸರ್ ಈ ಕಡೆಯಿಂದ ಬರ್ತಾ ಇದ್ದೀರಾ? ತಪ್ಪು ತಾನೇ ಬರ್ತಿರೋದು. ಅದು ಹುಡುಗಿನ ಕೂರಿಸ್ಕೊಂಡು ಅವಳು ಬ್ಯಾಗ್ ತೆಗೆದು ಮುಂದೆ ಹಾಕೊಂಡು ಬರ್ತಾನೆ. ಹಾಯ್ ಅಮ್ಮ. ಹಾಯ್ ಗಿಣಿ. ಬಾ ಬಾ ಹೋಗೋಣ. ಬಾ ಬಾ ಆಯಿಷಾ. ಬಾ. ಅಲ್ಲಿ ಡಾಗ್ ಎಲ್ಲಿದೆ? ಡಾಗ್ ಎಲ್ಲಿದೆ ತೋರಿಸಲ್ಲಿ. ಅಲ್ಲಿ ಅಮ್ಮ ನೋಡಲ್ಲ, ಐಬ್ರೋ ಮಾಡಿಸ್ಕೊಂತಿದೆ ಅಮ್ಮಮ್ಮ. ಅಲ್ಲಿ ನೋಡು, ಪೂಜಾ ಇನ್ನೂ ಚೆನ್ನಾಗಿ ಎಷ್ಟು ದಪ್ಪಕ್ಕೆ ಇಲ್ಲಿಂದ ಇಲ್ಲಿ ತನಕ ಶೇಪ್ ಕೊಟ್ಟು ಚೆನ್ನಾಗಿ ಮಾಡಿ. ಅದಕ್ಕೆ ನಾನು ಪೂಜಾನ ಕೇಳಿದ್ದು. ಮದುವೆ ಥೀಮ್ ಅಂತಂತ ಹೇಳಿದ್ದು ಲಾಸ್ಟ್ ಟೈಮೇ ಹೇಳಿದರು. ನೋಡ, ನೆಕ್ಸ್ಟ್ ಟೈಮ್ ಬಂದಾಗ ಅಪ್ಪರ್ ಲಿಪ್ ವ್ಯಾಕ್ಸ್ ಅಂತ ತೆಗಿತಾರೆ. ಅಲ್ಲಿ ಹಾಯ್ ಮಾಡು. ಹಾಯ್. ಅಲ್ಲಿ ನಿಂದ್ರಲ್ಲಿ ಕಾಣ್ತಾ ಇದೆಯಾ? ಯಾರದು? ಕೊಟ್ಬಿಡೋಣ ನಾವು ಪುಟಕ, ಕೊಟ್ಬಿಡೋಣ. ನೋಡಿ ನಿಂದೆ ಚೆನ್ನಾಗಿ ಮಾಡೋದು. ನರಸೀಪುರದಲ್ಲಿ ಮಾಡೋದು. ಬರ್ಡೇಗೆ ಬಟ್ಟೆ ನೋಡೋಣ ಅಂತ ವೆಸ್ಟ್ ಸೈಡಿಗೆ ಬಂದಿದ್ದೀನಿ. ಐ ಡೋಂಟ್ ನೋ ಏನು ತೊಗೊತೀನಂತ ಗೊತ್ತಿಲ್ಲ, ಬಟ್ ನೋಡೋಣ ಯಾವ್ದು ತೊಗೊಳೋದು ಏದು ಬಿಡೋದು ಅಂತ ಗೊತ್ತಾಗ್ತಾನೆ ಇಲ್ವಲ್ಲ. ನಂಗೆ ಯಾವುದು ಇಷ್ಟ ಆಗಿಲ್ಲ. ಸೊ ವಾಪಸ್ ಮನೆ ಕಡೆಗೆ. ನನ್ನ ಬರ್ತ್ಡೇ ಡ್ರೆಸ್ಸೇ ಇಲ್ಲದೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಪ್ಲ್ಯಾನಲ್ಲಿ ಇದ್ದೀನಿ ನಾನು. ಯಾವುದು ಚೆನ್ನಾಗಿಲ್ಲ. ಈಗ ಆನ್ಲೈನಲ್ಲಿ ಮಾಡಿದ್ರೂ ಬರಲ್ಲ ಬೇಗ. ನಿಲ್ಲಿಸ್ತೀರ ಅವಳನ್ನ? ಹಾಂ, ನಿಲ್ಲ. ಹೆಂಗೆ ನಿಂತ್ಕೊಡೈತೆ ನೋಡಿ ಅಮ್ಮಮ್ಮ. ಹಾಂ, ಹೆಜ್ಜೆ ಹಾಕು ಈಗ. ಏಯ್ ಅಮ್ಮಮ್ಮ ಮತ್ತೆ ಹೋಗೋಣ ಅಂತ. ಸಾಕು ಮನೆಗೆ ಹೋಗೋಣ ಈಗ, ಟೈಮ್ ಆಗಿದೆ. ಏನಪ್ಪ ಮಾಡೋದು, ಸಿಕ್ಲಿಲ್ವಲ್ಲ. ನಿನ್ನ ಇಬ್ರು ತೋರ್ಸು. ಇಬ್ರು ಮುಗೀತು. ಟೈಮ್ 9 ಗಂಟೆ ಆಯ್ತಾ ಬಂತು. ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಯಿತು. ಸೊ ಮನೆಗೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ನನ್ನ ಬರ್ಡೇಗೆ ಲಾಸ್ಟ್ ಮೂಮೆಂಟಲ್ಲಿ ಬಟ್ಟೆ ಸಿಗುತ್ತೋ ಇಲ್ವೋ ಅಂತ ನೋಡೋಣ. ಇಲ್ಲ ಅಂದರೆ ಯಾವುದಾದ್ರೂ ಇರೋದನ್ನೇ ಹಾಕೊತೀನಿ ಅಷ್ಟೇ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಊಟ ಮಾಡಿ ತಾಚಿ ಚೆನ್ನಾಗಿ ಮಾಡವಳೆ. ಅವರೆಲ್ಲ ನಾರ್ತ್ ಅವರು, ಹಿಂದಿ ಈ ಥರ ಮಾಡಿದ್ದಾರೆ. ಮಧ್ಯಾಹ್ನನೇ ಅಡುಗೆ ಎಲ್ಲ ಮುಗಿಸಿ ತಿಂದು ಅಮ್ಮ ಮತ್ತು ತಮ್ಮನ್ನ ಕರ್ಕೊಂಬರೋಕೆ ಹೋಗಿದ್ದೆ. ನೈಟಿಗೆ ನಾವು ರವೆ ರೊಟ್ಟಿ, ಚಿಕನ್ ಸಾರು, ಕಬಾಬ್ನ ಮಾಡಿಕೊಂಡು ತಿಂದ್ವಿ. ಇಷ್ಟು ದಿನಕ್ಕೆ ಇವತ್ತೇ ನಾನು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಿರೋದು. ಬಿಕಾಸ್ ನಮ್ಮಮ್ಮ ನನ್ನ ಪುಟಾಣಿಗೆ ಊಟ ತಿಂಡಿ ಎಲ್ಲ ಅವರೇ ನೋಡ್ಕೊತಾಯಿದ್ರು. ಅವಳು ಇಷ್ಟು ದಿನ ನನ್ನನ್ನು ಊಟ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಬಂದು ಕಿರಿಕಿರಿ ಮಾಡೋಳು. ಅದಕ್ಕೆ ಅನಿಸುತ್ತೆ ಎಲ್ಲ ಹೆಣ್ಮಕ್ಳು ಅವ್ರ ಅಮ್ಮನ ಮನೆನೇ ಇಷ್ಟಪಡೋದು. ಎಷ್ಟು ಆರಾಮಾಗಿರ್ಬೋದು, ಹೆಂಗೆ ಬೇಕಂದರೆ ಹಂಗಿರ್ಬೋದು ಅಂತ.
ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.